ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಇಂಟ್ರಿಕೇಟ್ ಡಿಸೈನ್ ಹೇಗೆ ಮಾರ್ಕ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟು ಇದು ಕಸ್ಟಮರ್ ಅಂದರೆ ಕ್ಲೈಂಟ್ ಕೊಟ್ಟಿರೋ ಡಿಸೈನು. ಇದೇ ಥರ ನೀವು ಯಾವ ಡಿಸೈನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಡಿಸೈನ್ನ ಫಸ್ಟು ಪೇಪರ್ ಕಾಪಿ ಆ್ಯಪಲ್ಲಿ ಓಪನ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಝೂಮ್ ಬೇಕು ಅಷ್ಟು ಝೂಮ್ನ ನೀವು ಜಾಸ್ತಿ ಮಾಡ್ಕೋಬೋದು ಅಥವಾ ಕಮ್ಮಿ ಕೂಡ ಮಾಡ್ಕೋಬೋದು. ಹಾಗೆ ಇಲ್ಲಿ ಕೆಳಗಡೆ ನೀವು ಝೂಮ್ ಇನ್ ಝೂಮ್ ಔಟ್ ಮಾಡಿದಾಗ ಕೆಳಗಡೆ ಏನು ನಿಮಗೆ ಪರ್ಸೆಂಟೇಜ್ ಕಾಣಿಸ್ತಾ ಇದೆ ಅದು ಹಾಗೆ ನೆನ್ಪಿಟ್ಕೊಳ್ಳಿ. ಯಾಕಂದರೆ ನೀವು ಸ್ಲೀವ್ಸಿಗೆ ಒಂದು ಲೆವೆಲಲ್ಲಿ ಮಾಡಿ ಫ್ರಂಟ್ ನೆಕ್ ಬ್ಯಾಕ್ ನೆಕ್ಗೆ ಇನ್ನೊಂದು ಲೆವೆಲಲ್ಲಿ ಮಾಡಿದ್ರೆ ಅದು ಡಿಸೈನ್ ಚೆನ್ನಾಗಿ ಕಾಣಲ್ಲ. ಸೊ ನೀವು ಎಷ್ಟು ಝೂಮ್ ಮಾಡಿರ್ತೀರ ಅಷ್ಟು ಝೂಮ್ನ ನೆನ್ಪಿಟ್ಕೊಂಡು ಅಷ್ಟಕ್ಕೆ ಸೆಟ್ ಮಾಡಿಕೊಂಡು ವರ್ಕ್ನ ಮಾಡಿ. ನಾನಿಲ್ಲಿ 430% ಅಂತ ಏನಿದೆ ಅಷ್ಟನ್ನ ಮಾಡಿ ಲಾಕ್ ಮಾಡ್ಕೋತಾ ಇದ್ದೀನಿ. ಸೇಮ್ ಇವಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಡಿಸೈನ್ ಸೇಮೇ ಇದೆ. ಅಂದರೆ ಒಂದು ಫ್ಲವರ್ ಕೆಳಗಡೆ ಲೀಫ್ ಏನಿದೆ ಅದೇ ಕಂಟಿನ್ಯೂ ಆಗಿದೆ. ಸೊ ಜಸ್ಟ್ ನಾವು ಇವಾಗ ಫ್ಲವರು ಮತ್ತು ಅದ್ರ ಕೆಳಗಡೆ ಏನು ಲೀಫ್ ಇದೆ ಅಷ್ಟು ಮಾತ್ರ ಡ್ರಾ ಮಾಡ್ಕೋತೀವಿ. ಅದನ್ನೇ ನಾವು ಬ್ಯಾಕ್ ನೆಕ್ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಇಟ್ಕೊಂಡು ಹಾಗೆ ಮಾರ್ಕ್ನ ಮಾಡ್ಕೋತೀವಿ. ಫಸ್ಟು ನಾನು ಇವಾಗ ಝೂಮ್ ಮಾಡಿಕೊಂಡು ಅದನ್ನ ಲಾಕ್ ಮಾಡಿಕೊಂಡು ಟ್ರೇಸಿಂಗ್ ಶೀಟಲ್ಲಿ ಒಂದು ಚಿಕ್ಕದಾಗಿ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಹೇಳಿದ್ನಲ್ಲ ಫ್ಲವರು ಕೆಳಗಡೆ ಲೀಫು ಏನು ಸೇಮ್ ಡಿಸೈನ್ ಇದೆ ಅಷ್ಟನ್ನು ಮಾತ್ರ ಬರ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀನಿ. ಸೊ ಸೇಮ್ ಡಿಸೈನ್ನ ನಾನಿಲ್ಲಿ ಪೆನ್ನಲ್ಲಿ ಬರ್ಕೋತಾ ಇದ್ದೀನಿ. ನೀವಿಲ್ಲ ಮಾರ್ಕರಲ್ಲಾದರೂ ಬರ್ಕೋಬೋದು. ಸ್ವಲ್ಪ ಡಾರ್ಕ್ ಆಗಿ ಬರ್ಕೊಳ್ಳಿ. ಸೇಮಲ್ಲಿ ಏನು ಡಿಸೈನ್ ಇದೆ ಅದೇ ಥರ ನಾವು ಟ್ರೇಸ್ ಮಾಡ್ಕೋತಾ ಹೋಗಬೇಕು. ಇವಾಗ ಯು ಶೇಪಲ್ಲಿ ಮಾರ್ಕ್ ಮಾಡ್ತಿದ್ದೀನಲ್ವ, ಈ ಶೇಪ್ ಸೈಡಲ್ಲಿ ನಿಮಗೆ ಮಾರ್ಕ್ ಮಾಡಬೇಕಾದ್ರೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಬಟ್ ಸ್ವಲ್ಪ ಅದನ್ನೇ ರೊಟೇಟ್ ಮಾಡಿಕೊಂಡು ಫ್ರೀ ಹ್ಯಾಂಡ್ ಮಾಡ್ಕೋಬೇಕು. ಯಾಕಂದರೆ ನಾನು ಸ್ಟಾರ್ಟಿಂಗಿಂದನೂ ಹೇಳ್ತಾ ಬಂದಿದ್ದೀನಿ, ರೌಂಡ್ ಶೇಪ್ ಆಗಲಿ ಲೀಫ್ ಶೇಪ್ ಆಗಲಿ ನೀವು ಬಿಡಿಸ್ಬೇಕಾದ್ರೆ ಬರೀ ಕೈಯಲ್ಲೇ ಬಿಡಿಸಿ. ಆವಾಗ ಫ್ರೀ ಹ್ಯಾಂಡ್ ಆದಾಗ ನೆಕ್ಸ್ಟು ನಿಮಗೆ ಈ ಥರ ಡಿಸೈನ್ಸ್ ಬಿಡಿಸ್ಬೇಕಾದ್ರೆ ಈಸಿ ಆಗುತ್ತೆ ಅಂತ. ಸೊ ಇವಾಗ ಕರ್ವ್ ಸೈಡಲ್ಲಿ ಏನಾದರೂ ಬಂದರೆ ನೀವು ಫ್ರೀ ಹ್ಯಾಂಡಲ್ಲಿ ನೀಟಾಗಿ ಆ ಶೇಪ್ನ ಬರ್ಕೊಳ್ಳಿ. ಆ್ಯಂಡ್ ಮಿಡ್ ಪಾಯಿಂಟ್ ಅಂದರೆ ಇವಾಗ ನಾವು ಹಾಫ್ ನೆಕ್ ಮಾತ್ರ ಮಾರ್ಕ್ ಮಾಡ್ತಾ ಇರೋದು. ಈಗ ಬ್ಯಾಕ್ ನೆಕ್ಕಲ್ಲಿ ಹಾಫ್ ಸೈಡ್ ಮಾತ್ರ ಮಾರ್ಕ್ ಮಾಡ್ತಾ ಇರೋದು. ಸೊ ಈಗ ಹಾಫ್ ಸೈಡ್ ಮಾರ್ಕ್ ಮಾಡಬೇಕಾದ್ರೆ ಸೆಂಟರ್ಗೆ ಕರೆಕ್ಟಾಗಿ ನಮಗೆ ಒಂದು ಫ್ಲವರ್ ಬರೋ ಥರ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಕಂಟಿನ್ಯೂಸ್ ಬರುತ್ತೆ ಬಟ್ ಸೆಂಟ್ರಲ್ಲಿ ಒಂದು ಫ್ಲವರ್ ಬರುತ್ತೆ. ಬ್ಯಾಕ್ ಸೈಡು ನೆಕ್ ಡಿಸೈನಲ್ಲಿ ಸೆಂಟರಲ್ಲಿ ಒಂದು ಫ್ಲವರ್ ಡಿಸೈನ್ನ ನಾನು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಡಿಸೈನಿಗೆ ಏನು ಡಿಸ್ಟೆನ್ಸ್ ಇದೆ ಅಲ್ಲಿ ಫ್ರೀ ಹ್ಯಾಂಡಲ್ಲಿ ನಾನು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಒಂದು ಲೀಫು ಒಂದು ಕೊಂಬೆ ಥರ ಬಿಡಿಸಿ ಅಲ್ಲಿ ಲೀಫ್ನ ಬಿಡಿಸ್ಕೋತಾ ಇದ್ದೀನಿ. ಸೊ ಇದು ಫೈನಲ್ ಡಿಸೈನು ನಿಮಗೆ. ನೆಕ್ಸ್ಟು ಇದಿಷ್ಟು ಆದಮೇಲೆ ಇವಾಗ ನಮ್ಮದು ಟ್ರೇಸಿಂಗ್ ಕಂಪ್ಲೀಟ್ ಆಗಿದೆ. ಈ ಟ್ರೇಸಿಂಗನ್ನು ನಾವು ಬ್ಯಾಕ್ ನೆಕ್ಗೆ ಮಾರ್ಕ್ನ ಮಾಡಬೇಕಂದ್ರೆ ಬ್ಲೌಸಲ್ಲಿ ನಾನು ಆಲ್ರೆಡಿ ಬ್ಯಾಕ್ ನೆಕ್ಗೆ ಶೇಪ್ನ ಮಾರ್ಕ್ ಮಾಡಿದ್ದೀನಿ. ಅಲ್ಲಿ ನಾವು ಈ ಡಿಸೈನ್ನ ಟ್ರೇಸ್ ಮಾಡಬೇಕು. ಹೇಗೆ ಟ್ರೇಸ್ ಮಾಡೋದು ಅಂತ ಅನ್ನೋದನ್ನು ನಾನು ಇವಾಗ ತೋರಿಸ್ತಾ ಇದ್ದೀನಿ. ಫಸ್ಟು ನೀವು ಬ್ಲೌಸು ಬ್ಯಾಕ್ ನೆಕ್ಕು ಏನು ಯು ಶೇಪ್ ಮಾರ್ಕ್ ಮಾಡಿದ್ದೀರಾ, ಅಂದರೆ ನಾನಿಲ್ಲಿ ಏನು ಯು ಶೇಪ್ ಮಾರ್ಕ್ ಮಾಡಿದ್ದೀನಿ ಅದನ್ನ ಅರ್ಧ ಫೋಲ್ಡ್ ಮಾಡ್ಕೋತೀನಿ. ಯಾಕಂದರೆ ನಾವು ಅರ್ಧನೇ ಡಿಸೈನ್ ಬಿಡಿಸ್ಕೊಂಡಿರೋದಲ್ವ. ಇವಾಗ ಟ್ರೇಸಿಂಗ್ ಶೀಟಲ್ಲಿ ಅರ್ಧ ಶೇಪ್ ಮಾತ್ರ ನಾವು ಮಾರ್ಕ್ ಮಾಡ್ಕೊಂಡಿರೋದು, ಡಿಸೈನ್ ಬಿಟ್ಕೊಂಡಿರೋದು. ಸೊ ಅದಕ್ಕೇ ನಾನು ಬ್ಲೌಸ್ನ ಅರ್ಧಕ್ಕೆ ಫೋಲ್ಡ್ ಮಾಡ್ತೀನಿ, ಅಂದರೆ ಬ್ಲೌಸ್ನ ಮಧ್ಯಕ್ಕೆ ಫೋಲ್ಡ್ ಮಾಡ್ತೀನಿ. ಈಗ ಆ ಕಡೆ ಅರ್ಧ ಈ ಕಡೆ ಅರ್ಧ ಯು ಶೇಪ್ ಬಂತು ನಮಗೆ ಬ್ಯಾಕ್ ನೆಕ್ಕು. ಇವಾಗ ನಾವು ಏನು ಮಾಡಬೇಕು ಅಂತಂದರೆ ಕ್ಲೀನಾಗಿ ರಿಂಕಲ್ಸ್ ಇಲ್ಲದೆ ಇರೋ ಥರ ಅದನ್ನು ಫೋಲ್ಡ್ ಮಾಡಿಕೊಂಡು ಇಟ್ಕೋಬೇಕು. ಬೆಟರು ನೀವು ಕೆಳಗಡೆ ಒಂದು ಬ್ಲೌಸ್ ಪೀಸ್ ಅಥವಾ ಬೆಡ್ಶೀಟ್ ಥರ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕಂದರೆ ಫ್ಲೋರಲ್ಲಿ ಇಟ್ಟಾಗ ಪೆನ್ನಲ್ಲಿ ನೀವು ಮಾರ್ಕ್ ಮಾಡ್ತೀನಿ ಅಂದರೆ ಅಷ್ಟು ನೀಟಾಗಿ ಬರಲ್ಲ. ನೀವು ಈ ಸಾಫ್ಟ್ ಕಾಟನ್ ಬಟ್ಟೆ ಅಥವಾ ಈ ಥರ ಬೆಡ್ಶೀಟ್ಗಳ ಥರ ಕ್ಲಾತ್ಗಳನ್ನ ಇಟ್ಟಾಗ ಕ್ಲೀನಾಗಿ ಮಾರ್ಕ್ ಆಗುತ್ತೆ. ಬಟ್ ಅದು ನಿಮಗೆ ಸ್ಟ್ರೇಟ್ ಇರಬೇಕು, ಅಂಕ ಇರಬಾರ್ದು. ಕೆಳಗಡೆ ನಿಮಗೆ ಏನು ಫ್ಲೋರ್ ಇರುತ್ತೆ ಆ ಫ್ಲೋರು ನಿಮಗೆ ಸ್ಟ್ರೇಟ್ ಇರಬೇಕು, ಅಂಕ ಇರಬಾರ್ದು. ಸೊ ಇದಿಷ್ಟು ಆದಮೇಲೆ
ಆ ಟ್ರೇಸಿಂಗ್ ಡಿಸೈನ್ ನಾನು ಏನು ಮಾಡ್ಕೊಂಡಿದ್ದೆ ಅದನ್ನು ನಾವು ಆ ಬ್ಲೌಸ್ ಪೀಸಿಗೆ ಅಡ್ಜಸ್ಟ್ನ ಮಾಡ್ಕೋಬೇಕು. ನೀವು ಇಲ್ಲಿ ನೋಡ್ಬೋದು ನಾನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ, ಬಟ್ ಕೆಳಗಡೆ ನಮಗೆ ಯು ಶೇಪ್ ಬಂದಿರೋದಕ್ಕಿಂತ ಇದು ಸ್ವಲ್ಪ ಎಕ್ಸ್ಟ್ರಾ ಇದೆ. ಸೊ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಎಕ್ಸಾಕ್ಟ್ ನಾನು ಏನು ಮಾರ್ಕಿಂಗ್ ಮಾಡಿದ್ದೀನಿ ಅಲ್ಲಿ ತನಕ ಬರೋ ಅಷ್ಟು ಮಾತ್ರ ನಾನು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಸೊ ಮಾರ್ಕ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಕೆಳಗಡೆ ನೀವು ನೋಡ್ಬೋದು ಯು ಶೇಪು ಎಡ್ಜ್ ಏನಿದೆ ಆ ಎಡ್ಜ್ಗೆ ನಾನು ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಲೈನ್ ಏನು ನೋಡ್ತಾ ಇದ್ದೀರಾ ಆ ಎಡ್ಜಿಗೆ ಕರೆಕ್ಟಾಗಿ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಶೀಟ್ನ. ಸೊ ಸೆಟ್ ಮಾಡ್ಕೊಂಡಾದಮೇಲೆ ಆ ಶೀಟ್ನ ಸ್ವಲ್ಪ ಕೈಯಲ್ಲೇ ಪ್ರೆಸ್ ಮಾಡಿ ಇಟ್ಕೊಂಡು ಅದ್ರ ಕೆಳಗಡೆ ಕಾರ್ಬನ್ ಶೀಟ್ ಅಂದರೆ ಟ್ರೇಸ್ ಮಾಡೋಕ್ಕೆ ನಾವೇನು ಕಾರ್ಬನ್ ಶೀಟ್ನ ಯೂಸ್ ಮಾಡ್ತೀವಿ ಆ ಕಾರ್ಬನ್ ಶೀಟ್ನ ಇಡ್ತಾ ಇದ್ದೀನಿ. ನಾನಿಲ್ಲಿ ವೈಟ್ ಕಾರ್ಬನ್ ಶೀಟ್ನ ಯೂಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಸ್ಯಾರಿ ನಮಗೆ ಡ್ಯುಯಲ್ ಕಲರ್ ಇರೋದ್ರಿಂದ ಯೆಲ್ಲೋ ಕಲರಲ್ಲಿ ಮಾರ್ಕ್ ಮಾಡಿದ್ರೆ ನಮಗೆ ಅಷ್ಟು ಕ್ಲಿಯರಾಗಿ ಕಾಣಲ್ಲ. ಸೊ ಅದಕ್ಕೆ ನಾನು ವೈಟ್ ಕಲರ್ ಟ್ರೇಸಿಂಗ್ ಶೀಟ್ನ ಕಾರ್ಬನ್ ಶೀಟ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಮಾರ್ಕೆಟಲ್ಲಿ ವೈಟು, ಬ್ಲೂ, ರೆಡ್ಡು ಮತ್ತು ಯೆಲ್ಲೋ ಇಷ್ಟು ಕಲರ್ ಅವೈಲೇಬಲ್ ಇರುತ್ತೆ. ನಾನು ವೈಟ್ ಪ್ರಿಫರ್ ಮಾಡ್ತೀನಿ, ಇಲ್ಲ ಯೆಲ್ಲೋ ಆದರೂ ಓಕೆ. ನಿಮಗೆ ಶೈನಿಂಗ್ ಇರೋ ರೇಷ್ಮೆ ಸೀರೆಗೆಲ್ಲ ವೈಟೇ ಓಕೆ, ಇಲ್ಲ ಅಂದರೆ ಯೆಲ್ಲೋ ಆದರೂ ಓಕೆ. ನಾನು ನಿಮಗೆ ಕಳಿಸ್ಕೊಟ್ಟಿರೋ ಪ್ಯಾಕೇಜಲ್ಲಿ ಯೆಲ್ಲೋ ಕಲರ್ ಕಾರ್ಬನ್ ಶೀಟ್ ಇದೆ, ನೀವು ಯೆಲ್ಲೋನು ಯೂಸ್ ಮಾಡ್ಬೋದು. ಫಸ್ಟು ಈ ಥರ ಇಟ್ಟು ನೀವು ಅದು ಆ ಕಡೆ ಈ ಕಡೆ ಅಳ್ಳಾಡದೇ ಇರೋ ಥರ ಒಂದು ಭಾರವಾಗಿರೋ ಯಾವುದಾದ್ರೂ ಫೋನ್ ಅಥವಾ ಯಾವುದಾದ್ರೂ ವಸ್ತುನ ಅದ್ರ ಮೇಲೆ ಇಡ್ತಾ ಬನ್ನಿ. ಇವಾಗ ನಾನು ತೋರಿಸ್ತಾ ಇರೋದು ಒಂದೇ ಅಟ್ ಎ ಟೈಮ್ ಬ್ಯಾಕ್ ಸೈಡ್ ಅಂದರೆ ಬ್ಯಾಕ್ ಯೂನೆಕ್ ಏನಿದೆ ಅಟ್ ಎ ಟೈಮ್ ಒಟ್ಟಿಗೆ ಹೇಗೆ ಮಾರ್ಕ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ನಾನು ಏನು ಮಾಡಿದೆ, ಟ್ರೇಸಿಂಗ್ ಶೀಟ್ ಕೆಳಗಡೆ ಕಾರ್ಬನ್ ಶೀಟ್, ಅದ್ರ ಕೆಳಗಡೆ ಬ್ಲೌಸ್ ಪೀಸ್ ಇದೆ, ಅದ್ರ ಕೆಳಗಡೆ ಇನ್ನೊಂದು ಕಾರ್ಬನ್ ಶೀಟ್ ಉಲ್ಟಾ ಇಟ್ಟಿದ್ದೀನಿ. ನೋಡ್ಬೋದು ನೀವಿಲ್ಲಿ ಇನ್ನೊಂದು ಕಾರ್ಬನ್ ಶೀಟ್ ಉಲ್ಟಾ ಇಟ್ಕೊಂಡಿದ್ದೀನಿ. ಈ ಥರ ಇಟ್ಕೊಂಡಾದಮೇಲೆ ಕೆಳಗಡೆ ಕೂಡ ನೀವು ಒಂದು ಭಾರವಾಗಿರೋ ವಸ್ತುನ ಇಟ್ಕೊಳ್ಳಿ. ಸೊ ಅದು ಅಳ್ಳಾಡಬಾರ್ದು, ರಿಂಕಲ್ಸ್ ಇರಬಾರ್ದು, ನೀವು ಕಾರ್ಬನ್ ಶೀಟ್ ಸರಿಯಾಗಿ ಇಟ್ಟಿರಬೇಕು. ಆ್ಯಂಡ್ ನೀವು ಕೆಳಗಡೆ ಏನು ಫ್ಲೋರ್ ಇದೆ ಅದು ಫ್ಲ್ಯಾಟ್ ಇರಬೇಕು. ನೀವು ಅಂದರೆ ಯಾವುದಾದ್ರೂ ಚಾಪೆ ಮೇಲೆ ಇಟ್ಟು ವರ್ಕ್ ಮಾಡ್ತೀನಿ ಅಂತಂದರೆ ನಿಮಗೆ ಕ್ಲೀನಾಗಿ ಬರೋಲ್ಲ. ಒಂದು ಕಡೆ ಟ್ರೇಸಿಂಗ್ ಇಳಿಯುತ್ತೆ, ಒಂದು ಕಡೆ ಟ್ರೇಸಿಂಗ್ ಇಳಿಯಲ್ಲ. ಸೊ ನೆಲದ ಮೇಲೆ ಕ್ಲೀನಾಗಿ ಬ್ಲೌಸ್ ಪೀಸ್ನ ಹರಡಿ ನೀವು ಮಾರ್ಕ್ ಮಾಡೋದ್ರಿಂದ ಕ್ಲೀನಾಗಿ ಅದು ಮಾರ್ಕಿಂಗ್ ಹಾಗೆ ಬರುತ್ತೆ. ಸೊ ನಾನು ಇವಾಗ ಈ ಥರ 3 ಸೈಡ್ ಮೊಬೈಲ್ನ ಇಟ್ಕೊಂಡಿದ್ದೀನಿ. ಸೊ ಅದು ಆ ಕಡೆ ಈ ಕಡೆ ಅಳ್ಳಾಡದೇ ಇರೋ ಥರ. ಇವಾಗ ಅದರ ಮೇಲೇ ನಾನು ಬರ್ಕೋತಾ ಹೋಗ್ತೀನಿ. ಪೆನ್ ಅಥವಾ ಪೆನ್ಸಿಲ್ನ ಯೂಸ್ ಮಾಡಿ ಬರೀರಿ. ಇನ್ನೊಂದೇನಪ್ಪ ಅಂದರೆ ಈ ಟ್ರೇಸಿಂಗ್ ಶೀಟ್ ಏನು ವೈಟ್ ಕಲರ್ ಟ್ರೇಸಿಂಗ್ ಶೀಟ್ ಇದೆ ಅದು ತುಂಬಾ ಸ್ಮೂತ್ ಇರೋದ್ರಿಂದ ನೀವು ಮಾರ್ಕ್ ಮಾಡಬೇಕಾದ್ರೆ ಅದು ಹರಿದೋಗೋ ಚಾನ್ಸಸ್ ಇರುತ್ತೆ. ಸೊ ತುಂಬ ಪ್ರೆಸ್ ಮಾಡಿ ಮಾಡೋಕ್ಕೆ ಹೋಗಬೇಡಿ, ನಿಧಾನಕ್ಕೆ ಅದ್ರ ಮೇಲೇ ಬರಿತಾ ಹೋಗಿ. ಜಾಸ್ತಿ ಪ್ರೆಷರ್ ಹಾಕಬೇಡಿ, ಮೀಡಿಯಮ್ ಪ್ರೆಷರ್ ಹಾಕಿ ಬರಿತಾ ಹೋಗಿ. ಸೊ ಅದು ಹಾಗೇ ಹಚ್ಚಿಳ್ಕೊಳ್ಳುತ್ತೆ. ಟ್ರೇಸಿಂಗ್ನ ಮಾಡಾದಮೇಲೆ ನೀವು ವೈಟ್ ಶೀಟು ಮತ್ತು ಕಾರ್ಬನ್ ಶೀಟು ಕಂಪ್ಲೀಟಾಗಿ ತೆಗೆದ್ಮೇಲೆ ಈ ಥರ ಕಾಣುತ್ತೆ. ಫ್ಲ್ಯಾಶ್ ಆನ್ ಮಾಡಿರೋದ್ರಿಂದ ನಿಮಗೆ ಕರೆಕ್ಟಾಗಿ ಕಾಣಲ್ಲ ಅಂತ ನಾನು ಹತ್ರದಿಂದನೇ ತೋರಿಸ್ತಾ ಇದ್ದೀನಿ. ಎರಡೂ ಸೈಡು ಟ್ರೇಸಿಂಗ್ ಇಳ್ದಿರುತ್ತೆ, ನೀವು ಕ್ಲೀನಾಗಿ ವರ್ಕ್ನ ಮಾಡ್ಬೋದು. ನಿಮಗೆ ಆಚೆ ಈಚೆ ಆಗೋಲ್ಲ, ಆ ಕಡೆ ಈ ಕಡೆ ಡಿಸೈನ್ ಮಿಸ್ ಮ್ಯಾಚ್ ಆಗೋಲ್ಲ. ನೀವು ಇದೇ ಥರ ಟ್ರೈ ಮಾಡಿ.